ಇಲ್ಲಿ ಆಲ್ರೆಡಿ ನಮ್ಮ ಪಾರ್ಟ್ನರ್ ಅವರು ದೀಪ ಹಚ್ಚಿದ್ರು, ಪೂಜೆ ಮಾಡಿದ್ರು ಬೆಳಗ್ಗೆ ಎದ್ದು. ಅದಕ್ಕಂತಳಿಕೆ ವಾಪಸ್ ಅದ್ರ ದೀಪ ಹಚ್ಚಿಲ್ಲ. మరి ಇವಾಗ ಎಲ್ಲ ಮುಗಿತು. ಈ ನಾಷ್ಟಕ್ಕೆ ಏನು ಮಾಡ್ಯಾರ ಒಂದಿಷ್ಟು ನಾಷ್ಟ ಒಂದಿಷ್ಟು ಮಾಡ್ಕೋಬೇಕು. ರಸೋಗಿರೋದಕ್ಕೆ ನಾಷ್ಟಕ್ಕೆ ಏನು ಮಾಡಿದಾರೆ ಅದಕ್ಕೆ ಕೇಳೋ ಮತ್ತ. ಅಂದರೆ ಬಿಸಿ ಬಿಸಿ ಹಾಕ್ತಾರೆ, ಬಿಸಿ ಬಿಸಿ ಯಾವಾಗ ತಿನ್ನಬೇಕು. ರವೆ ದೋಸೆ ನೋಡುವ ಹೆಂಗೆ ಮಾಡ್ದಾರ, ಹೆಂಗೆ ಟೇಸ್ಟ್ ಅನ್ನೋದು. ಚಟ್ನಿ ಗಿಟ್ಟಿ ಮಾಡಿರಿ ಅದು ಮಾಡೋದು ತೋರಿಸ್ಕೊಂಡಿಲ್ಲ, ಯಾಕಪ್ಪ ಅಂದ್ರೆ ಭಾಳ ಹಸುವಾಗಿತ್ತು, ಅದಕ್ಕೆ ಪಟಪಟದ್ ಮಾಡಿವಿ. ಬೆಂಡಿಗೆ ಹುರ್ಕೊಂಡು ಏನೇನೋ ಮಾಡ್ದಾರ. ನಾವು ಮಾಡ್ಕೊಂಡಿದ್ದೀವಿ ಬೆಂಡಿಗೆ. ಕಾಮೆಂಟ್ಸ್ಗಳ ಬಗ್ಗೆ ಮಾತಾಡ್ತೀವಿ ನಾವು. ನೀವು ಜಸ್ಟ್ ಕಮೆಂಟ್ ಮಾಡೋದ್ರಲ್ಲ ಅದ್ರ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಅಂದರೆ ಎಗ್ರೆಸ್ ತಿನ್ಲಕತ್ತೀನಿ ಈಗ. ನಮ್ಮ ಪಾರ್ಟ್ನರ್ ಅವರು ತಿಂದು ಖಾಲಿ ಮಾಡಿದ್ರು ಆಲ್ರೆಡಿ. ನಮ್ಮ ಪಾರ್ಟ್ನರ್ ಅವ್ರು ನೋಡ್ರಿ ಇಲ್ಲಿ ನಮ್ಮ ಸ್ವೀಟಿ ಜೊತೆ ಆಟ ಆಡ್ತಾ ನಿಂತಾರೆ. ನಮ್ಮ ಸ್ವೀಟಿ ಜೊತೆ ಆಟ ಆಡೋದು ಒಟ್ಟು ಅವ್ರ ಕೆಲಸನೇ ಅದೇ. ನಮ್ಮ ಸ್ವೀಟಿ ಬಿಟ್ಟರಾಕಿ ಏನಿಲ್ಲ, ಬರೀ ನಮ್ಮ ಸ್ವೀಟಿ ಜೊತೆ ಆಟ ಆಡ್ತಾಳೆ. ಸ್ವಲ್ಪ ಅವರು ನನ್ನ ಮೇಲೆ ಸಿಟ್ಟಾಗ್ಯಾರ. ಯಾಕಪ್ಪ ಅಂದ್ರೆ ನೋಡಿ ಗಾಯ್ಸ್, ನಾನೇ ಹಿಡ್ದಿದ್ದೀನಿ ಈ ಥರ ಹಿಡ್ದು ಮಾಡಿ ಅದೇ ಅಪ್ಲೋಡ್ ಮಾಡಿ ನಾವು ನನಗಂತೂ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ನಾವು ಶುರು ಮಾಡ್ತಾ ಇರೋದು ಬೆಳಗ್ಗೆ ಎದ್ದು. ಇಲ್ಲಿ ನಮ್ಮ ಪಾರ್ಟ್ನರ್ ಅದ ನೋಡಿ, ಇಲ್ಲಿ ಪಾರ್ಟ್ನರ್ ಅದಾರ. ಇವಾಗ ನಾವು ಇಲ್ಲಿದ್ದೀವಿ. ಇವಾಗ ಒಂದು ಸ್ವಲ್ಪ ಕೆಲಸದಕ್ಕೇನು ನಾಷ್ಟ ಮಾಡ್ಕೊಂಡಿದ್ದಾರೆ. ನಾಷ್ಟ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಸಾಮಾನು ತೊಗೊಂಡಿದ್ದೆ. ಏನಪ್ಪ ಅಂದರೆ ಇಲ್ಲಿ ದೇವ್ರ ಮುಂದೆ ಇಡ್ಲಕ್ಕ ಇಲ್ಲಿ ದೀಪ ಹಚ್ಚಕ್ಕೆ ದೀಪ ಇರಲಿಲ್ಲ, ಮತ್ತು ಅದು ಗಂಟೆ ಇರಲಿಲ್ಲ, ಒಂದು ಸ್ವಲ್ಪ ಸಾಮಾನುಗಳು ಇರಲಿಲ್ಲ. ಕಾಯಿ ಇಡ್ಲಕ್ಕೊಂದು ಇದು ಬೇಕಾಗಿತ್ತು, ಚೆಂಬು ಬೇಕಾಗಿತ್ತು. ಅವೆಲ್ಲ ತೊಗೊಂಬಂದಿನಿ. ಇವಾಗ ಹೋಗಿ ತೊಗೊಂಬಂದಿನಿ. ಈಗ ಅದನ್ನೆಲ್ಲ ಶಿಸ್ತಿಗೆ ಜೋಡಿಸ್ಬೇಕು, ಎಲ್ಲ ಪೂಜೆ ಮಾಡೋರ ಥರ. ಅದಕ್ಕೆ ಬನ್ನಿ ಇವಾಗ ಮಾಡಿ ಆಮೇಲೆ ನಾಷ್ಟ ಮಾಡೋಣಂತ. ಶಿಸ್ತಿಗೆ ತೊಗೊಬೇಡ ಗೈಸ್. ಇವಾಗ ಒಂದಿಷ್ಟು ಸಾಮಾನು ತೊಗೊಂಡಿದ್ದೆ. ಅಂದರೆ ಇಲ್ಲಿ ಏನೂ ಇಲ್ಲ, ಇಲ್ಲಿ ಅದಕ್ಕೆ ಇವೆಲ್ಲ ತೊಗೊಂಬಂದಿದ್ದೀನಿ. ಸ್ವಲ್ಪ ಚೆಂದಾಗಿ ಜೋಡಿಸ್ಬೇಕು. ಇವೆಲ್ಲ ಜೋಡಿಸ್ಕೊಂಡು ಆಮೇಲೆ ಥರ ನಾಷ್ಟ ಮಾಡ್ಕೋಬೇಕು. ಅದ್ರ ಸಲ ಇವೆಲ್ಲ ಚೆನ್ನಾಗಿ ಜೋಡಿಸ್ಕೊಳುವ. ದೀಪ ಹಚ್ಚಕತ್ತಿದ್ದೀವಿ. ದೀಪ ಹಚ್ಚಕತ್ತ ಸಣ್ಣ ತೊಗೊಂಡು ದೊಡ್ಡದಿಲ್ಲ, ಚೊಕ್ಕ ಮನೆ ಅನ್ನೋರು ಹಂಗೆ ಇವೆಲ್ಲ ತೊಗೊಂಡಿನಿ. ಈಗ ಶಿಸ್ತಾಗೆ ಇವೆಲ್ಲ ಜೋಡಿಸ್ಬೇಕು. ತೊಗೊಬೇಡ ನಂಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕಾಗ್ತದಕ್ಕೆ ನಾನು ಆಸೆ ಪಟ್ಟು ಅನ್ನಂಗಾಗ್ಯದ. ಅದಕ್ಕೆ ನೋಡಿ ಇವಾಗೈತಲ್ಲ, ಇವು ಶಿಸ್ತಿಗೆ ಇವಕ್ಕನ್ನೆಲ್ಲ ಬತ್ತಿ ಆಗಬೇಕು. ಬತ್ತಿ ಆಗಿಬಿಟ್ಟು ಕುಕ್ಮ ಹಾಕ್ಲಕ್ಕ ಪಾರ್ಟ್ನರಿಗೆ ಅದಕ್ಕೆ ಏನೂ ಇರಲಿಲ್ಲ. ಕೆಂತದ್ರ ಹಾಕಿಟ್ಟಿದೆ ನೋಡ್ರಿ ಇಲ್ಲಿ. ಅದಕ್ಕೆ ಇವೆಲ್ಲ ತೊಗೊಂಬಂದಿವಿ. ನಾ ಬ್ಯಾಚುಲರ್ ಇದ್ದ ಫಸ್ಟ್ ನಡೀತಿತ್ತು ಇಂಥವಾಗ. ನನಗೆ ಈ ಫ್ಯಾಮಿಲಿ ಆದಾಗ ಇಂಥವು ಬೇಕೇ ಇಲ್ಲ, ಇವೆಲ್ಲ ಬೇಕು. ಅದಕ್ಕೆ ನಮ್ಮ ಪಾರ್ಟ್ನರ್ ಅವರು ಲಿಸ್ಟ್ ಮಾಡಿಕೊಟ್ಟಿದ್ರು. ಆ ಲಿಸ್ಟ್ ಪ್ರಕಾರ ಹೋಗಿ ತೊಗೊಂಡು ಬಂದೀವಿ. ಈಗ ಒಂದು ಸ್ವಲ್ಪ ನೀರು ಹೊಡೆದು ಈ ಮುಂದಿನ ಕೆಲಸ ಮಾಡುವ. ಬನ್ನಿ ನೋಡಿ, ಇಷ್ಟು ತೊಗೊಂಬಂದಿದ್ದಕ್ಕೆ ಗೈಸ್. ಬನ್ನಿ ಇವಾಗ ಒಂದು ಸ್ವಲ್ಪ ನೀರು ಹೊಡಿಬೇಕು. ನೀರು ಹೊಡೆದ್ಬಿಟ್ಟಿಗೆ ಮಾಡ್ತೀನಿ ಅಂತ. ಇವಾಗ ಅದಕ್ಕೂ ನಮ್ಮ ಪಾರ್ಟ್ನರ್ಗೆ ಹೇಳ್ಬೇಕು, ನೀರು ಕೊಡ್ರಿ ಅಂತ ಹೇಳಿಕೆ. ಅದ್ರ ಸಲುವಾಗಿ ಒಂದು ಸ್ವಲ್ಪ ನಾವು ಕ್ಯಾಮ್ರಾ ತೊಗೋತೀವಿ. ಅವರೊಂದು ಚರಿಗೆ ನೀರು ಕೊಡ್ತಾರೆ. ಅಂದರೆ ಸ್ವಲ್ಪ ನೀರು ಸಿಂಪಡಿಸಿ ಮುಂದಿನ ವರ್ಕ್ ಮಾಡೋವಂತ ನನ್ನ ಆಸೆ. ಗಂಟೆ ಕಡಗಡ ಅಂತ ಹೇಳಿ ಇವೆಲ್ಲ ಮಾಡ್ಕೋಬೇಕು. ಇನ್ನೂ ಭಾಳ ಕೆಲಸಗಳದಾವ. ಮತ್ತು ಮನೆಯೂ ಅರ್ಧ ಮಾಡಿದ ಸೆಟ್ ಮಾಡಿಲ್ಲ. ಫುಲ್ ಹೆಂಗಂದ್ರೆ ಗದರ್ ಮಾಡಿಟ್ರಿ ಮನೆ ಅಂತೂ ನಾ ಅಂತೂ. ಅದಕ್ಕೆ ಅವೆಲ್ಲ ಮ್ಯಾಕ್ ಸೆಟ್ ಮಾಡ್ಬೇಕು ಇವತ್ತಿನ ದಿನ. ಎಲ್ಲ ತೋರಿಸ್ತೀನಿ ನಿಮಗೆ ಆದಷ್ಟು. ಆ್ಯಂಡ್ ಮುಂದೆ ಹೇಳ್ತೀನಿ ಅಂತ ಗೈಸ್. ಫೈನಲಿ ಎಲ್ಲ ಕೆಲಸ ಮುಗಿಸ್ದೆ. ಎಲ್ಲ ಕೆಲಸ ಅಲ್ಲಾಗೇನು ಇಲ್ಲಿ ಆಲ್ರೆಡಿ ನಮ್ಮ ಪಾರ್ಟ್ನರ್ ಅವರು ದೀಪ ಹಚ್ಚಿದ್ರು, ಪೂಜೆ ಮಾಡಿದ್ರು ಬೆಳಗ್ಗೆ ಎದ್ದು. ಅದಕ್ಕಂತಳಿಕೆ ವಾಪಸ್ ಅದ್ರ ದೀಪ ಹಚ್ಚಿಲ್ಲ. ನಾರ್ಮಲಾಗೆ ಈಸೋದೈತಲ್ಲ ಸೈಡ್ ಇಟ್ಟಿನಿ. ಮತ್ತು ವಾಪಸ್ ಸಂಜೆ ಐತಲ್ಲ ಇವೆರಡು ತೆಗೆದು ಮತ್ತು ವಾಪಸ್ ಅವಕರನ್ನೇ ದೀಪ ಹಚ್ಬೇಕಂತೇಳಿ ಅಂದ್ಕೊಂಡು ಮತ್ತು ವಾಪಸ್ ಕಾಯಿ ಎಲ್ಲ ರೆಡಿ ಮಾಡಿದೆ. ಪ್ರತಿಯೊಂದು ಕಂಪ್ಲೀಟ್ ಆಯಿತು. ಇವಾಗ ಸ್ಪೆಷಲ್ ಏನು ಮಾಡ್ಯಾರ ನೋಡಬೇಕು. ಇವಾಗ ಎಲ್ಲ ಮುಗಿತು. ಈ ನಾಷ್ಟಕ್ಕೆ ಏನು ಮಾಡ್ಯಾರ ಒಂದಿಷ್ಟು ಮಾಡ್ಕೋಬೇಕು. ರಸೋಗಿರೋದಕ್ಕೆ ನಾಷ್ಟಕ್ಕೆ ಏನು ಮಾಡಿದಾರೆ ಅದಕ್ಕೆ ಕೇಳೋ ಮತ್ತು. ನಾಷ್ಟಕ್ಕೆ ಏನು ಮಾಡಿರಿ? ದೋಸೆ ಮಾಡಿರಿ. ದೋಸೆ ಪ್ಲೇಟ್ ರೆಡಿ ಮಾಡ್ಯಾರ. ಸ್ವಲ್ಪ ಏನಾರು ಅವ್ರ ಥರ ಮಾಡಿರೋ ಅವರು, ಅಂದರೆ ಖಾರ ಪೀರ ಅದು ಮಿಕ್ಸ್ ಮಾಡ್ಕೊಂಡು ಮಾಡ್ತಾರತ್ತ ಆ ಥರ ಮಾಡ್ಯಾರ. ಇನ್ನು ಹಾಕಿಲ್ಲ. ಅಂದರೆ ಓಕೆ ಬನ್ನಿ ಇವಾಗ ಏನೋ ರವೆ ದೋಸೆ ಮಾಡ್ಯಾರ ಅಂತ. ರವೆ ದೋಸೆ ಅಂದರೆ ಬಿಸಿ ಬಿಸಿ ಹಾಕ್ತಾರೆ, ಬಿಸಿ ಬಿಸಿ ಯಾವಾಗ ತಿನ್ನಬೇಕು ರವೆ ದೋಸೆ. ನೋಡುವ ಹೆಂಗೆ ಮಾಡ್ತಾರೆ, ಹೆಂಗೆ ಟೇಸ್ಟ್ ಅನ್ನೋದು. ಚಟ್ನಿ ಗಿಟ್ಟಿ ಮಾಡಿರಿ. ನಾನು ವೈಟ್ ಚಟ್ನಿ ಇಷ್ಟ ಈಗ.
ಸಾಂಬಾರು ಇಷ್ಟ ಆಗಲ್ಲ, ವೈಟ್ ಚಟ್ನಿ ಇಷ್ಟ. ಅದಕ್ಕೆ ಕೇಳಿದವ್ರು ಚಟ್ನಿ ಮಾಡಿಲ್ಲ, ಮೇನ್ ಚಟ್ನಿ ಆಲೂಗಡ್ಡೆ ಒಂದಿಷ್ಟು ಪಲ್ಯಗಳು ಮಾಡಿದ್ರೆ ಅಂದ್ರೆ 1 ನಂಬರ್ ಆಗಿತ್ತು. ಮನೆ ಇವಾಗ ಫಟಾಫಟ ಅಂತೇಳಿ ಒಂದಿಷ್ಟು ದೋಸೆ ಹಾಕ್ತಾರೆ, ದೋಸೆ ತಿನ್ನುವ. ಲೆಟ್ಸ್ ಗೋ ಗೈಸ್. ಫೈನಲಿ ಒಂದಿಷ್ಟು ನಾಷ್ಟ ಮಾಡ್ಯಾರ ನೋಡ್ರಿ, ದೋಸೆ ಮತ್ತು ಪಲ್ಯದು ಮಾಡ್ಯಾರ. ಬನ್ನಿ ಇವಾಗ ತಿನ್ನುವ ನಾಷ್ಟ. ಇದನ್ನೇ ಶಿಸ್ತಾಗಿ ಒಂದಿಷ್ಟು ಅದು ಮಾಡೋದು ತೋರಿಸ್ಕೊಂಡಿಲ್ಲ, ಯಾಕಪ್ಪ ಅಂದ್ರೆ ಭಾಳ ಹಸುವಾಗಿತ್ತು, ಅದಕ್ಕೆ ಪಟಪಟದ್ ಮಾಡಿವಿ. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೇವೆ ನಿಮ್ಗೆ. ನಾಷ್ಟ ಮಾಡ್ತೀವಿ, ನಾಷ್ಟ ಮಾಡಿಬಿಟ್ಟು ಆಮೇಲೆ ಸಿಗ್ತೇವೆ ನಿಮ್ಗೆ. ಬನ್ನಿ ಇವಾಗ ನಾನು ನಮ್ಮ ಪಾರ್ಟ್ನರ್ ಅವರು ಇಲ್ಲಿ ರೆಡಿ ನಿಂತೀವಿ. ನಮ್ಮ ಪಾರ್ಟ್ನರ್ ಅವರು ಸ್ವೀಟಿ ಜೊತೆ ಆಟ ಆಡ್ತಾ ಇದ್ದಾರೆ. ನಮ್ಮ ಪಾರ್ಟ್ನರ್ ಅವ್ರು ನೋಡ್ರಿ ಇಲ್ಲಿ ನಮ್ಮ ಸ್ವೀಟಿ ಜೊತೆ ಆಟ ಆಡ್ತಾ ಇದ್ದಾರೆ. ನಮ್ಮ ಸ್ವೀಟಿ ಜೊತೆ ಆಟ ಆಡೋದು ಒಟ್ಟು ಅವ್ರ ಕೆಲಸನೇ ಅದೇ, ಸ್ವೀಟಿ ಜೊತೆ ನೋಡ್ರಿ. ನಮ್ಮ ಸ್ವೀಟಿ ಬಿಟ್ರಾಕಿ ಏನಿಲ್ಲ, ಬರೀ ನಮ್ಮ ಸ್ವೀಟಿ ಜೊತೆ ಆಟ ಆಡ್ತಾಳೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಸಾರಿ ಗರ್ಲ್ಸ್, ನನ್ನ ಬಿಟ್ಬಿಡಿ. ಸ್ವಲ್ಪ ಅವರು ನನ್ನ ಮೇಲೆ ಸಿಟ್ಟಾಗ್ಯಾರ. ಯಾಕಪ್ಪ ಅಂದ್ರೆ ನಿನ್ನೆ ಬ್ಲಾಗ್ ನೋಡಿರ್ತೀರಲ್ಲ ನೀವು, ಆ ಬ್ಲಾಗ ನಾನು ಜಸ್ಟ್ ಅವ್ರಿಗೆ ಟ್ರೈನಿಂಗ್ ಮಾಡು ಅಂತೇಳಿಗೆ ಕೊಟ್ಟಿದ್ದೆ. ನಾನು ಅಂದರೆ ಟ್ರೈನ್ ಮಾಡು, ನೀ ಜಸ್ಟ್ ಏನಂದ್ರೆ ಏನೂ ಇದು ಮಾಡೋಕೆ ಹೋಗೋಣ, ಇದು ವಿಡಿಯೋ ಅಪ್ಲೋಡ್ ಮಾಡಲ್ಲ ನಾನು, ಜಸ್ಟ್ ಟ್ರೈ ಮಾಡಮಂತ ಯಾವ ಥರ ಬರುತ್ತಾ ಏನಿಲ್ಲ. ನೀವು ಬ್ಲಾಗ್ ಶುರು ಮಾಡು, 1 ಡೇ ಫುಲ್ಲ ಏನೇನು ಮಾಡ್ತೀವಿ ಏನೇನಿಲ್ಲ ಅದೆಲ್ಲ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ನೋಡಿದ್ರೆ ಚಂದ ಕಾಣುತ್ತೈತಿ ನಾನು ಅಂದ್ಕೊಂಡು ನಮ್ಮ ಪಾರ್ಟ್ನರ್ಗೆ ಹೇಳಿದ್ದೆ ನಾನು. ಅನ್ನ ಅವ್ರದೆಲ್ಲ ಖುಷಿಲಿಂದ ಏನು ಅಪ್ಲೋಡ್ ಮಾಡಲ್ಲ ಅಂತ ಅಂದ್ಕೊಂಡು ಅವರು ಅಂದ್ರೆ ಫಸ್ಟ್ ಟೈಮ್ ಅವರು ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದು. ಸೊ ನಾನೆಲ್ಲ ಅದನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಅವ್ರು ಸೆಟ್ ಆಗಿದ್ದಾರೆ. ಯಾಕಪ್ಪ ಅಂದ್ರೆ ಈಗ ಏನು ಹೇಳಿದ್ದ ನನಗೆ, ಸುಮ್ಮನೆ ಟ್ರೈನಿಂಗ್ ಮಾಡೋದು ಅದೇನು ಅಪ್ಲೋಡ್ ಮಾಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಜಸ್ಟ್ ಟ್ರಯಲ್ ಅಂತಾರಲ್ಲ ಅಲ್ಲ, ಆ ಥರ ಮಾಡು, ಕ್ಯಾಮ್ರಾ ಹಿಡಿಯೋದು ಕಲಿ ಸ್ವಲ್ಪ ಅಂತಂತಂದ್ರೆ ನೀವೇನು ಅಪ್ಲೋಡ್ ಮಾಡಲತ್ತಿ, ಸುಮ್ಮನೆ ಬೇಕಾಬಿಟ್ಟು ಮಾಡಿಬಿಟ್ಟಿನಿ. ಯಾವ ನೋಡಿದ್ರೆ ಎಡಿಟ್ ಮಾಡಿ ತೋರಿಸ್ತೀನಿ, ನಿನಗೆ ಚಂದ ಅನ್ನಿಸ್ತದ ಅಂತಂದ್ರೆ ಎಡಿಟ್ ಮಾಡಿ ತೋರ್ಸಣ್ಣ. ಆಮೇಲೆ ಏನು ಮಾಡಿದೆ, ನನಗೆ ಹೇಳೋದೇ ಅಪ್ಲೋಡ್ ಮಾಡಿ ಅನ್ನೋದು. ಅದ್ರಾಗ ಏನೋ ಸ್ವಲ್ಪ ನಾ ಚಂದೇ ಮಾತಾಡಿಲ್ಲ, ಏನೋ ತಪ್ಪಿಕೋಬೇಡ್ರಿ. ಅಂದರೆ ಫಸ್ಟ್ ಟೈಮ್ ಅದು ಮಾತಾಡಿದವರು, ಅಂದರೆ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡಿದ್ದು ಫಸ್ಟ್ ಟೈಮ್ ಅವರು. ಸೊ ಹಾಗಾಗಿ ನಾನು ಸುಮ್ಮ ಹ್ಞೂ ಅಂದ್ಕರೆ ಅಪ್ಲೋಡ್ ಮಾಡಿಬಿಟ್ಟೆ ಡೈರೆಕ್ಟ್ ವಿಡಿಯೋನ. ಅದಕ್ಕೆ ಸ್ವಲ್ಪ ನಮ್ಮ ಮೇಲೆ ಮುನಿಸಿಕೊಂಡಿದ್ದಾರೆ ನಮ್ಮ ಪಾರ್ಟ್ನರ್ ಅವರು. ಇವಾಗ ತೋರೊಂದಿಷ್ಟು ಇಲ್ಲ ಟ್ರಯಲ್ಗೆಲ್ಲ ಮಾಡ್ರಿ. ಹೋಗ್ಯಪ್ಪ ನೀನೇ ಮಾಡು, ಅದೇ ಮತ್ತೆ ವಾಪಸ್ ಹಿಂಗೆ ಅನ್ಕೊಂಡು ಅದೇ ಅಪ್ಲೋಡ್ ಮಾಡ್ತೀನಿ. ಅದಪ್ಪ ಭಾಳ ಗಾಯ್ಸ್, ಭಾಳ ಏನಂತಾರೆ ಭಾಳ ಹ್ಯಾಂಡ್ ಅದೇನೆ, ನನ್ನ ಹ್ಯಾಂಡ್ ಹೇಳ್ತಾನೆ ಏನಾರ ಮಾಡಿಬಿಡ್ತಾನೆ. ನಾನೇ ಹಂಡದೇನೆ ನಾನೇ ಹೇಳ್ಕೊಳ್ಳೋದು. ಕಡ್ಸೋದು ನೋಡ್ರಿ, ನಾನು ಕಡ್ಸೋದು ನೋಡ್ರಿ, ಈಗ ಕಡದ್ರಿ ಅದು ಕಡೆಯಲ್ಲ ಗಾಯ್ಸ್. ಬೆಳೆ ಅವ್ವ ಕಡಿಲಾಕತ್ತಲ್ಲ. ಇದು ಇನ್ನೊಂದೇನು ಗೊತ್ತನ್ರಿ, ಈಗ ನಮ್ಮ ಸ್ವೀಟಿ ನಾ ಹಿಡಿದ ತಿಳ್ಕೊ ಅಟ್ಟೆ ಕಡ್ಲಿಕ್ಕೆ ಚಲೋ ಮಾಡ್ತಾವ. ನಮ್ಮ ಪಾರ್ಟ್ನರ್ ಅವ್ರು ಮುಟ್ಟಿದ್ರೆ ತಿಳ್ಕೊ ಕಡೆಯದೇ ಇಲ್ಲ ಆಕಿಗೆ. ನೋಡಿ ಗಾಯ್ಸ್, ನಾನೇ ಹಿಡ್ದೇನೆ ಈ ತರ ಹಿಡ್ದು ಮಾಡಿ ಅದೇ ಅಪ್ಲೋಡ್ ಮಾಡಿ ನನಗಂತೂ ಗೊತ್ತಿಲ್ಲ. ಹಿಡಿಲ್ಲ ಬರೋದು, ಫೋನ್ ಸ್ವಲ್ಪ ವೇಟ್ ಆಗುತ್ತೆ. ಸೊ ಹಂಗಾಗಿ ನನಗೆ ಕೈ ನುಸ್ತ ಜಾಸ್ತಿ ಹಿಡಿದಾರೆ. ಅವ್ರಿಗೆ ಅದು ತೀರಾ ಹಿಡಿಲಕ್ಕಾಗಲ್ಲ. ದೂರ ಇಟ್ಟು ನನ್ನ ಕೈ ಹಿಡಿದಾರೆ ಮಾತಾಡ್ದ ಬಗ್ಗೆ ಮಾತಾಡಕತ್ತೀನಿ. ಹಾಂ ಕುಂತು ಮಾತಾಡ್ತೀನಿ. ಇವ್ರು ಐಟಿ ಬರ್ಬೇಕಾದ್ರೆ ಹಿಂಗೆ ಬಗ್ಗೆ ಮಾತಾಡ್ಬೇಕಾಗತ್ತೆ. ಇಲ್ಲ ನಮ್ಮ ಐಟಿಗೆ ಇವ್ರಿಗೆ ನೋಡಿಲ್ಲ ಎಷ್ಟು ಹಿಂದಿನ ವಿಡಿಯೋದಾಗ ಚಪ್ಪಲ್ ಹಾಕೊಂಡಿರ್ತಾರೆ, ಅದಕ್ಕೆ ಇಟ್ಕೊಳ್ತಾರೆ. ನಾ ಈ ಬಗ್ಗೆ ಮಾತಾಡ್ಬೇಕು ಗೈಸ್. ಇವಾಗ ಸಂಜೆ ಆಗ್ಯದ, ಒಂದು ಸ್ವಲ್ಪ ಸಂಜೆ ಅಡುಗೆ ಮಾಡ್ಕೋಬೇಕಂತ ಹೇಳ್ತಾರೆ ಅಂದ್ಕೊಂಡು ಒಂದಿಷ್ಟೇನೋ ಬೆಂಡಿಕಾಯಿ ಮಾಡಕತ್ತಾರ. ಬನ್ನಿ ತೋರಿಸ್ತೀನಿ ನಿಮ್ಗೆ ಒಂದಿಷ್ಟೇನೋ ಬೆಂಡಿಕಾಯಿ ಪಲ್ಯ ಮಾಡ್ತಾರಂತ. ಮತ್ತು ಅಫೀಸ್ ಏನೇನು ಮಾಡ್ತಾರೆ ನೋಡುವ. ಇಲ್ಲಿ ಬೆಂಡಿಕಾಯಿ ಪಲ್ಯ ಮಾಡಕತ್ತಾರ. ಬೆಂಡಿಕಾಯಿ ಹುರ್ಕೊಂಡು ಏನೇನೋ ಮಾಡ್ತಾರೆ. ನಾವು ಮಾಡ್ಕೊಂಡಿದ್ದೀವಿ ಬೆಂಡಿಕಾಯಿ, ಅದೇ ಥರ ಬೆಂಡಿಕಾಯಿ ಮಾಡ್ತಾರೆ. ಆ ಕಡೆ ಸೈಡ ಸ್ವಲ್ಪ ಟಮಾಟಿ ಸಾಂಬಾರು ಇಟ್ರೆ ಅಂದ್ರೆ ಅನ್ನದಾಗ ತಿನ್ನಾಕ. ಬನ್ನಿ ಮಾಡ್ಕೊಂಡು ತಿನ್ನುವ. ನೋಡ್ರಿ ಇಷ್ಟು ಬೆಂಡಿಕಾಯಿ ಅದಾವ, ಕೇಸ್ಟ್ ಆತವ, ಕೇಸ್ ಅದಾವ ಸ್ವಲ್ಪ ಹಾಂ ಸ್ವಲ್ಪ
ನೋಡೋಕೆ ಅಷ್ಟು ದೊಡ್ಡ ಕಾಣಕತ್ತದ, ಸ್ವಲ್ಪನೇ ಆಗುತ್ತದು. ಅದಕ್ಕೆ ಪಟಾಪಟ ನಂಗೆ ಇಷ್ಟು ಮಾಡಿಕೊಂಡು ಆಮೇಲೆ ಇದೆಲ್ಲ ಶಿಸ್ತು ಊಟ ಗೀಟ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಆಮೇಲೆ ಸ್ವಲ್ಪ ಮಾತಾಡ್ತಿದ್ದು ನೀವು ಕಾಮೆಂಟ್ಸ್ ಒಳಗೆ ನೋಡಿವಲ್ಲ, ಕಾಮೆಂಟ್ಸ್ಗಳ ಬಗ್ಗೆ ಮಾತಾಡ್ತೀವಿ ನಾವು ಗೈಸ್. ಅದೊಂದಿಷ್ಟು ಬದ್ನಿಕಾಯಿ ಅಂತಾರೆ, ಬೆಂಡಿಕಾಯಿ ಇಲ್ಲ ಬೆಂಡಿಕಾಯಿ ತಿಂದು ಈಗೈತಲ್ಲ ವಾಪಸ್ ಒಂದು ಸ್ವಲ್ಪ ಎಗ್ ರೈಸ್ ತಂದಿದ್ವಿ. ಅಂದರೆ ಎಗ್ ರೈಸ್ ತಿನ್ಲಕತ್ತೀನಿ ಈಗ. ನಮ್ಮ ಪಾರ್ಟ್ನರ್ ಅವರು ತಿಂದು ಖಾಲಿ ಮಾಡಿದ್ರು ಆಲ್ರೆಡಿ. ನಮ್ಮ ಪಾರ್ಟ್ನರ್ ಅವರು ತಿಂದಿವಾಗ ಖಾಲಿ ಮಾಡೋರು ಆಲ್ರೆಡಿ. ಇವಾಗ ನಾ ಒಬ್ಬನೇ ಉಳಿದೀನಿ ಗೈಸ್. ಫೈನಲಿ ಶಿಸ್ತು ಊಟ ಅಂತೂ ಮಾಡಿದ್ವಿ, 8 ನಂಬರ್ ನಾನು ನಮ್ಮ ಪಾರ್ಟ್ನರ. ಇವಾಗ ವಿಡಿಯೋ ಏನು ಮಾಡೋ ಸಮಯ. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದಿಷ್ಟು ಮಾತು ಹೇಳ್ಬೇಕಂತೇಳಿದ್ರೆ ಬಂದು ಕುಂತೀವಿ. ನಿನ್ನೆ ವ್ಲಾಗ್ ಒಳಗೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿದ್ರಿ, ತಗೊಡು ಕಮೆಂಟ್ ಹಾಕಿದ್ರಿ. ಹೆಂಗಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ದು ನೋಡಿ. ಆ್ಯಂಡ್ ಆ ರೆಸ್ಪಾನ್ಸ್ ಕೂಡ ಭಾಳ ಒಳ್ಳೇದಿತ್ತು, ಭಾಳ ಇಷ್ಟ ಆಯ್ತು ನಿಮ್ಮ ರೆಸ್ಪಾನ್ಸ್ಗಳು. ಏನಪ್ಪ ಅಂದರೆ ನಮ್ಮ ಪಾರ್ಟ್ನರ್ ಅವ್ರದ್ದು ಫೇಸ್ ರಿವೀಲ್ ಮಾಡಿದ್ದೆಲ್ಲ ಆ ವ್ಲಾಗ್ದಾಗಂತೂ ಸಿಕ್ಕಾಪಟ್ಟೆ ಜನ ಕಮೆಂಟ್ ಆಗಿರಿ, ಎಷ್ಟು ಕ್ಯೂಟ ಹಿಂಗೆ ಅಂತ ಭಾಳ ಆಗಿರಿ. ಸೂಪರ್ ಜೋಡಿ ಅದು ಇದು ಅಂತೇಳಿ ಮೆನ್ಷನ್ ಕೂಡ ಸಿಕ್ಕಾಪಟ್ಟೆ ಜನ ಮಾಡಿರಿ ಇನ್ಸ್ಟಾದಾಗ ಕೂಡ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಭಾಳ ಚಂದ ಹಾಕಿದ್ರಿ ಕಮೆಂಟ ನೋಡಿ, ಖುಷಿ ಆಯ್ತು ನನಗಂತೂ ಕಮೆಂಟ್ ನೋಡಿ. ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಖುಷಿ ಆಯ್ತು ನಂಗೆ. ಪ್ರತಿಯೊಬ್ಬರು ಕಮೆಂಟ್ಗಳು, ಒಬ್ಬೊಬ್ರು ಕಮೆಂಟ್ಗಳು ಒಂದೊಂದು ಥರ, ಏನೋ ಒಂಥರ ನಮಗೆ ಮನಿಯರ್ ಫ್ಯಾಮಿಲಿ ಥರ ಹೇಳಿರಿ ನೀವು ಎಲ್ಲರೂ. ಫ್ಯಾಮಿಲಿ ನಮ್ಗೆ ದೊಡ್ಡ ಫ್ಯಾಮಿಲಿ ನೀವೇ ಆಗಿರಿ. ಈಗ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇದೇ ಥರ ಇರಲಿ. ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಒಂದು ಒಳ್ಳೊಳ್ಳೆ ಅಂದ್ರೆ ತೀರಾ ಒಳ್ಳೊಳ್ಳೆ ಚಂದ ವಿಡಿಯೋ ಮಾಡ್ತೀವಿ. ಆದಷ್ಟು ಬೇಗ ಬರ್ತೀವಿ ಗೈಸ್ ನಿಮ್ಮ ಮುಂದೆ. ಅಂದರೆ ಇರ್ತಾವೆ ವಿಡಿಯೋಗಳು ಡೈಲಿ, ಅಂದರೆ ಎಲ್ಲ ಕಂಪ್ಲೀಟ್ ಆಯಿತು ಮಾಡ್ತು ಅಂದ್ರೆ ನಾವೆಲ್ಲ. ಆಮೇಲೆ ಐತಲ್ಲ ನಾವು ಚೆಂದಾಗಿ ಎಲ್ಲ ಮತ್ತೊಂದು ಏನೇನು ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ಬೋದು, ಹೊರಗಡೆ ಆಗಿರ್ಬೋದು, ಏನಾದರೂ ಇದು ಚಾಲೆಂಜ್ ಆಗಿರ್ಬೋದು ಸಿಕ್ಕಾಪಟ್ಟೆ. ಅದಕ್ಕೆ ಅದು ಹೇಳ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.